ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಮೆಡಿಸಿನ್ ಬಂದ್ಬಿಟ್ಟು ಒಂದು ತಿಲಿಸ್ ಮೋತಿ ಅಂತ. ಸೊ ಇದು ತಿಲಿಸ್ಮಿ ಮೋತಿ ಅಂತ ಕರೀತಾರೆ, ಜನರಲ್ ಆಗಿ ತಿಲಿಸ್ ಮೋತಿ ಅಂತ ಕರೀತಾರೆ. ಸೊ ಈ ಒಂದು ಮೆಡಿಸಿನ್ ಅಥವಾ ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇದಕ್ಕೆಲ್ಲ ಯೂಸ್ ಆಗುತ್ತೆ, ಇದನ್ನು ಯಾವ ರೀತಿ ಯೂಸ್ ಮಾಡೋದನ್ನು ಈ ಒಂದು ವಿಡಿಯೋ ನಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಇದು ಬಂದ್ಬಿಟ್ಟು ಒಂದು ತಿಲಿಸ್ ಮೋತಿ ನೋಡಲಿಕ್ಕೆ ಈ ರೀತಿ ಕಾಣುತ್ತೆ. ಸೊ ಇದು ಒಂದು ದೊಡ್ಡ ಒಂದು 10 ಒಂದು ಬಾಕ್ಸ್ ಆಗಿರುತ್ತೆ ಇದರಲ್ಲಿ. ಸೊ ಇದು ನಿಮಗೆ ಅಂದರೆ ಇದರಲ್ಲಿ ಒಂದು 10 ಕ್ವಾಂಟಿಟಿಗಳು ಸಿಗ್ತಾವೆ. ಸಣ್ಣ ಸಣ್ಣ ಬಾಕ್ಸ್ ನಿಮಗೆ 10 ಕ್ವಾಂಟಿಟಿ ಸಿಗ್ತಾವೆ. ಇದೊಂದು ಪೂರ ಏನಲ್ಲ, ಇದರಲ್ಲಿ ಇನ್ನೊಂದು ಸಣ್ಣ ಬಾಕ್ಸ್ ಇರುತ್ತೆ, ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಸೊ ಈ ರೀತಿ ಒಂದು ಸಣ್ಣ ಬಾಕ್ಸ್ ನಿಮಗೆ ಇದರಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಇದನ್ನು ಓಪನ್ ಮಾಡೋಣ. ಮೊದಲು ಇದರ ಒಂದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದ್ಬಿಟ್ಟು ಇದು ತಿಲಿಸ್ ಮೋತಿ ಅಂದರೆ ಅಬ್ದುಲ್ ರಶೀದ್ ಅನ್ನುವಂಥ ಒಂದು ಕಂಪ್ನಿಯು ಏನು ಮಾಡುತ್ತೋ, ಈ ಒಂದು ಹೈದರಾಬಾದ್ ಕಂಪ್ನಿಯು. ಸೊ ಈ ಒಂದು ಕಂಪ್ನಿಯವರು ಏನು ಮಾಡಿದ್ರೆ ಈ ಒಂದು ತಿಲಿಸ್ ಮೋತಿ ಬ್ರ್ಯಾಂಡ್ ಅನ್ನುವಂಥ ತಯಾರು ಮಾಡಿದರೆ. ಮತ್ತು ಇದರ ಒಂದು MRP ಬಂದ್ಬಿಟ್ಟು ನಿಮಗೆ 25 ರೂಪಾಯಿಗೆ ಒಂದು ತಿಲಿಸ್ ಮೋತಿ ನಿಮಗೆ ಸಿಗುತ್ತೆ. ಸೊ 10 ತೊಗೊಂಡ್ರೆ 50 ರೂಪಾಯಿ ನಿಮ್ಗೆ ಬಾಕ್ಸ್ಗೆ ತೊಗೊಂಡು ಕೂಡ ನಿಮಗೆ ಕಡಿಮೆ ರೇಟ್ ಸಿಗ್ತದೆ. ಸೊ ನಿಮಗೆ ರಿಟೇಲಾಗಿ ತೆಗೆದುಕೊಂಡ್ರೆ ನಿಮಗೆ 25 ರೂಪಾಯಿ ನಿಮ್ಗೆ ಸಿಗುತ್ತೆ. ಇದರ ಒಳಗಡೆ ಏನಿದೆ ಅಂತ ನೋಡೋಣ. ಸೊ ಓಪನ್ ಮಾಡಿ ನೋಡೋಣ. ಈ ರೀತಿ ಇದನ್ನು ಓಪನ್ ಮಾಡಬೇಕಾಗತ್ತೆ. ಸೊ ಓಪನ್ ಮಾಡಿದ ಮೇಲೆ ಒಳಗಡೆ ಒಂದು ಲೀಫ್ಲೆಟನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಅಂತಂದರೆ ಇದನ್ನು ಯಾವ ರೀತಿ ಅದನ್ನು ಅಂದರೆ ಹೆಂಗೆ ಯೂಸ್ ಮಾಡಬೇಕು ಮತ್ತು ಇದನ್ನು ಯಾವ ರೀತಿ ಕಟ್ಕೋಬೇಕು ಅನ್ನೋದನ್ನೆಲ್ಲ ಕೊಟ್ಟಿರ್ತಾರೆ. ಸೊ ಈ ರೀತಿ ನಿಮಗೆ ನೋಡಲಿಕ್ಕೆ ಕರೆದಾರ ಇರುತ್ತೆ. ಕರೆದಾರ ಒಂದು ಸಿಲ್ವರ್ ರೀತಿ ಈ ರೀತಿ ಒಂದು ಸಿಲ್ವರನ್ನು ಇದಕ್ಕೆ ಜಾಯಿನ್ ಮಾಡಿರ್ತಾರೆ. ಸೊ ಇದನ್ನು ಏನು ತಿಲಿಸ್ ಮೋತಿ ಈ ರೀತಿ ಪ್ಯಾಕೇಜಿಂಗ್ ಇರುತ್ತೆ. ಮತ್ತು ಇದನ್ನು ಈ ರೀತಿ ನಾವು ಪೇಪರ್ ಸುತ್ತ ಅಂದರೆ ಕೊಟ್ಟಿರ್ತಾರೆ ಅಂತಂದರೆ, ಸೊ ಇದನ್ನು ಓದಲಿ ನಿಮಗೆ ಫಸ್ಟ್ ಟೈಮ್ ಯಾರೆಲ್ಲ ಯೂಸ್ ಮಾಡ್ತಿರ್ತಾರಲ್ಲ, ಸೊ ಆ ರೀತಿ ಇದನ್ನು ಓದ್ರಿ, ಇದಕ್ಕೆಲ್ಲ ಯೂಸ್ ಬರುತ್ತೆ ಎಲ್ಲ ಮ್ಯಾನುಫ್ಯಾಕ್ಚರ್. ಸೊ ಕನ್ನಡ ಲ್ಯಾಂಗ್ವೇಜ್ ಕೊಟ್ಟಿಲ್ಲ. ಸೊ ನಿಮಗೆ ತೆಲುಗು, ಉರ್ದು, ಹಿಂದಿ, ಇಂಗ್ಲೀಷ್ ಸಹ ಕೊಟ್ಟಿರ್ತಾರೆ. ಸೊ ಇದನ್ನೇ ಓದ್ಕೊಳ್ಳಿ ಫ್ರೀ ಆದಾಗ. ಸೊ ನಿಮಗೆ ಅದು ಪ್ರತಿಯೊಂದು ಬಾಕ್ಸ್ ಸಹ ಏನು ಮಾಡ್ತಾರೆ ಇದರೊಳಗೆ ಕೊಟ್ಟಿರ್ತಾರೆ ಸ್ನೇಹಿತರೆ. ಮತ್ತು ಇದರ ಒಂದು ಬೆನಿಫಿಟ್ಸ್ ಯೂಸಸನ್ನು ನಾವು ನೋಡೋದ್ರೆ ಈ ಒಂದು ತಿಲಿಸ್ ಮೋತಿದು ಇದರ ಇದು ಹೆಚ್ಚಾಗಿ ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದರೆ ತಿಲಿಸ್ ಮೋತಿ ಬಂದ್ಬಿಟ್ಟು ಈ ಮಕ್ಕಳಲ್ಲಿ ಇಲ್ಲೇ ಪ್ರಾಡಕ್ಟ್ ಮೇಲೆ ಕೊಟ್ಬಿಟ್ಟಿದ್ದಾರೆ. ಅಂತಂದ್ರೆ ಟೀತಿಂಗ್ ಬೇಬೀಸ್, ಈ ಸಣ್ಣ ಮಕ್ಕಳಲ್ಲಿ ಒಂದು 6ರಿಂದ ಅಥವಾ ಒಂದು 5ರಿಂದ 6 ತಿಂಗಳಿಂದ ಸ್ಟಾರ್ಟಿಂಗಿಂದ ಏನಾಗುತ್ತೆ ಮಕ್ಕಳಲ್ಲಿ ಏನು ಮಾಡ್ತಾವೆ ಹಲ್ಲು ಬರಲಿಕ್ಕೆ ಸ್ಟಾರ್ಟ್ ಆಗ್ತಾವಲ್ಲ. ಸೊ ಅದಕ್ಕೆ ಸಲ ಈ ಒಂದು ಹಲ್ಲು ಬರೋ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಸಣ್ಣ ಮಕ್ಕಳಲ್ಲಿ ವಾಂತಿ ಆಗೋ ಸ್ಟಾರ್ಟ್ ಆಗುತ್ತೆ, ಮತ್ತು ಡಯೂರಿಯಾ ಆಗುತ್ತೆ, ಮತ್ತು ಇದು ಲೂಸ್ ಮೋಷನ್ ಆಗುತ್ತೆ, ಊಟ ಮಾಡೋಂಗಿಲ್ಲ, ಹಾಲು ಕುಡಿಯೋಂಗಿಲ್ಲ, ಕಿರಿಕಿರಿ ಮಾಡ್ತಿರ್ತಾವೆ. ಈ ರೀತಿಯಾಗಿ ಅದರ ಒಂದು ಸಮಸ್ಯೆಗಳು ಏನಾಗವೆ ಹಲ್ಲು ಬರೋ ಟೈಮಲ್ಲಿ ಕಾಡ್ತಿರ್ತಾವೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಅಂದರೆ ಈ ಒಂದು ತಿಲಿಸ್ ಮೋತಿನ ಆ್ಯಕ್ಚುಲಿ ಇದು ಒಂದೇ ಕಟ್ಬೋದು. ಸೊ ಒಬ್ಬೊಬ್ರು ಏನಂತಾರೆ 2 ಕಟ್ತೇನೆ ಅಂತಂದ್ರೆ 2 ದರ ಅಲ್ಲ. ಸೊ ಇದು ಇನ್ನೊಂದು ತಿಲಿಸ್ ಮೋತಿ ತೆಗೆದುಕೊಂಡಾಗ ಇದನ್ನು ಏನು ಮಾಡ್ಬೇಕು, ಈ ದಾರದಲ್ಲಿ ಪೋಣಿಸ್ಬೇಕಾಗತ್ತೆ. ಈ ಒಂದು ದಾರ ಐತಲ್ಲ, ಸೊ ಇನ್ನೊಂದು ತಿಲಿಸ್ ಮೋತಿ ಸಣ್ಣ ಸಿಲ್ವರ್ ಇದೆಯಲ್ಲ, ಅದು ಇನ್ನೊಂದು ಪೋಣಿಸಿ 2 ಹಾಕವಲ್ಲ. ಸೊ 2 ತೊಗೊಂಡು ನೀವು ಏನು ಮಾಡಬೇಕಪ್ಪ ಅಂದ್ರೆ ಇದನ್ನು ಕಟ್ಬೋದು ಆಗುತ್ತೆ. ಸೊ ಕಟ್ಟಬೇಕಾಗತ್ತೆ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದನ್ನು ಎಲ್ಲಿ ಕರೆಕ್ಟ್ ಟೈಮ್ ಎಲ್ಲಂದರೆ ಯಾವ ರೀತಿ ಕಟ್ಕೋಬೇಕು ಅನ್ನೋದನ್ನು ಆ ರೀತಿ ನೀವು ಮಕ್ಕಳಿಗೆ ಏನು ಮಾಡ್ಬೇಕು ಕಟ್ಟಬೇಕಾಗತ್ತೆ. ಒಟ್ಟಾರೆಯಾಗಿ ಈ ಒಂದು ತಿಲಿಸ್ ಮೋತಿ ಬಂದ್ಬಿಟ್ಟು ಸ್ನೇಹಿತರೆ ಈ ಒಂದು ಮಕ್ಕಳಿಗೆ ಅಂದರೆ ಹಲ್ಲು ಬರೋ ಟೈಮಲ್ಲಿ ಹಲ್ಲು ನೋವು ಆಗುತ್ತೆ, ಕಿರಿಕಿರಿ ಎಲ್ಲ ಮಾಡ್ತಿರ್ತಾವಲ್ಲ. ಸೊ ಅದರ ಒಂದು ಬೆಸ್ಟ್ ರೆಮಿಡಿ ಅಂತ ಹೇಳ್ತೀನಿ. ಯಾವುದೇ ರೀತಿ ನೀವು ಕೆಲವೊಬ್ರು ಏನು ಡಾಕ್ಟರ್ ತೋರಿಸ್ತಾರೆ, ಮೆಡಿಸಿನ್ ಬರಬೇಕಾಗತ್ತೆ, ಮೆಡಿಸಿನ್ ಕೊಡ್ತಾರೆ, ಅದನ್ನು ತೆಗೆದುಕೊಂಡು ಕಡಿಮೆ ಆಗ್ತಿರಂಗಿಲ್ಲ. ಸೊ ಇದನ್ನು ಟ್ರೈ ಮಾಡಿ ನೋಡಿದ್ರೆ ಏನಾಗುತ್ತೆ ಮಕ್ಕಳಿಗೆ ಏನಾಗುತ್ತೆ ಸರ್ ನಿಮ್ಗೆ ಆರಾಮ ಎಲ್ಲಿಂದ ಕೂಡ ಯೂಸ್ ಮಾಡ್ಬೋದು. ಅಂದರೆ ನೀವು 2 ತಿಂಗಳಿಂದ 3 ವರ್ಷ ಮಟ್ಟ ಇದನ್ನು ಈ ಒಂದು ತಿಲಿಸ್ ಮೋತಿನ ಆರಾಮಾಗಿ ಯೂಸ್ ಮಾಡ್ಬೋದು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.